ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಫ್ರೈಡ್ ರೈಸ್ ಮಾಡುವಾಗ ಒಂದು ದೊಡ್ಡ ಪಾತ್ರೆ ಯೂಸ್ ಮಾಡೋದು ಒಳ್ಳೆಯದು. ಮಿಕ್ಸ್ ಮಾಡಲಿಕ್ಕೆಲ್ಲ ಪರ್ಫೆಕ್ಟಾಗಿ ಬರ್ತದೆ. ಮೊದಲು ಇಲ್ಲಿ ವೆಜಿಟೇಬಲ್ ಆಯಿಲ್ ಹಾಕಿಬಿಟ್ಟು ಬಿಸಿಯಾದ ನಂತರ 2 ಮೊಟ್ಟೆ ಡೈರೆಕ್ಟಾಗಿ ಒಡೆದು ಹಾಕಬೇಕು. ಮೊಟ್ಟೆನ ನಾವು ಸ್ವಲ್ಪ ಸ್ಕ್ರ್ಯಾಂಬಲ್ ಆಗಿ ಮಾಡಬೇಕು. 2 ಫುಲ್ ಬೆಳ್ಳುಳ್ಳಿ ಉಂಟಲ್ಲ, ಅದನ್ನು ನಾನು ಚಾಪ್ ಮಾಡಿಬಿಟ್ಟು ಹಾಕಿದ್ದೇನೆ. ಸ್ವಲ್ಪ ಇನ್ನೊಮ್ಮೆ ಫ್ರೈ ಮಾಡಿ ಆಮೇಲೆ 2 ಆನಿಯನ್ ಮತ್ತು 1 ದೊಡ್ಡ ಕ್ಯಾರೆಟ್ ಚಾಪ್ ಮಾಡಿ ಹಾಕಿದ್ದೇನೆ. ನೀವು ಕ್ಯಾರೆಟ್ ಗ್ರೇಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಫ್ಲೇಮ್ ಉಂಟಲ್ಲ ಜಾಸ್ತಿಯಾಗಿ ಇಡಬೇಕು. ನಾವು ಹೈ ಫ್ಲೇಮಲ್ಲೇ ಈ ವೆಜಿಟೇಬಲ್ಸನ್ನೆಲ್ಲ ಫ್ರೈ ಮಾಡಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ಬೀನ್ಸ್ ಮತ್ತು 1 ಕಪ್ಪಷ್ಟು ಮಶ್ರೂಮ್ ಇಷ್ಟ ಇದ್ದರೆ ಸೇರಿಸ್ಬೋದು, ಇಲ್ಲಾದರೆ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು. ಚಿಕನ್ ನಾನಿಲ್ಲಿ ಫ್ರೈಡ್ ಚಿಕನ್ ಯೂಸ್ ಮಾಡಿದ್ದೇನೆ. ನೀವು ಕಬಾಬ್ ಮಾಡಿದ್ದು ಚಿಕನ್ ಇದ್ರೂ ಯೂಸ್ ಮಾಡ್ಬೋದು, ಅಲ್ಲಾದರೆ ಚಿಕನನ್ನು ಸ್ವಲ್ಪ ಬೇಯಿಸಿಬಿಟ್ಟು ಉಪ್ಪು ಹಾಕಿ ಬೇಯಿಸಿಬಿಟ್ಟು ಶ್ರೆಡ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಜಾಸ್ತಿ ಪೆಪ್ಪರ್ ಪೌಡರೆಲ್ಲ ಏನು ಬೇಡ. ಎಲ್ಲವನ್ನು ಹೈ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ತಾ ಬರಬೇಕು. ನಿಮ್ಗೆ ಯಾರಿಗಾದರೂ ಸ್ಟ್ರೀಟ್ ಸ್ಟೈಲ್ ಫ್ರೈಡ್ ರೈಸ್ ಇಷ್ಟನಾ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ಇಷ್ಟನಾ ಅಂತ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ನಾವಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಬೇಯಿಸಿದನ್ನು ಸೇರಿಸಬೇಕು. ಗೀ ರೈಸ್ ಕೂಡ ನಿಮಗೆ ಇದಕ್ಕೆ ಯೂಸ್ ಮಾಡ್ಬೋದು. ಫ್ರೈಡ್ ರೈಸಿಗೆ ಬೆಸ್ಟ್ ಆಗಿರ್ತದೆ ಬಾಸ್ಮತಿ ರೈಸ್. 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ವೆನಿಗರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಹುಳಿಯೆಲ್ಲ ಹಾಕಲಿಕ್ಕೆ ಹೋಗಬೇಡಿ, 1 ಟೇಬಲ್ ಸ್ಪೂನಷ್ಟು ಹಾಕಿದರೆ ಆಯಿತು. ಇಲ್ಲಿ ನಾನು 3 ಕಪ್ಪು ಅಕ್ಕಿನ ಬೇಯಿಸಿಬಿಟ್ಟು ಯೂಸ್ ಮಾಡಿದ್ದೇನೆ. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಚೆನ್ನಾಗಿ ದಮ್ ಬರಲಿಕ್ಕೆ ಬಿಡಬೇಕು. 5 ನಿಮಿಷ ಸಾಕು ದಮ್ ಬರಲಿಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಈಗ ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಉಂಟು. ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ನಿಮಗೆ ಯಾರಿಗಾದರೂ ಸ್ಟ್ರೀಟ್ ಸ್ಟೈಲ್ ಫ್ರೈಡ್ ರೈಸ್ ಬೇಕಂತಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.